ತುಳಸಿ ಅವರೇ, ಮನೆಗೆ ಹೋಗಿ ಬಂದ್ರಾ? ನೀವು ಹೇಳ್ದಾಗೆ ಮಾತಾಡಿದ್ದೀನಿ. ಓ, ಇಷ್ಟು ಬೇಗ? ನಿಮ್ಮ ಮನಸ್ಸು ತುಂಬ ಒಳ್ಳೇದು ಬಿಡಿ. ಏನಂದ್ರು ನಿಮ್ಮ ಮಕ್ಕಳು? ಅವ್ರು ಹೇಳೋದೇನೂ ಇಲ್ಲ. ಅವರಿಂದ ಈ ಮನೆಗೆ ಯಾವ ಸಮಸ್ಯೆನೂ ಆಗೋದಿಲ್ಲ. ಅವ್ರು ಈ ಕುಟುಂಬಕ್ಕೆ ಸೇರ್ಕೋಬಾರ್ದು ಅಂತ ಹೇಳಿ ಬಂದಿದ್ದೀನಿ. ನನ್ನ ಮಗನೂ ನಿಮ್ಮ ಕುಟುಂಬಕ್ಕೆ ಯಾವುದೇ ಕಾರಣಕ್ಕೂ ಸೇರ್ಕೊಳ್ಳಲ್ಲ ಅಂತ ಹೇಳಿದ್ದಾನೆ. ನಿನ್ನ ದಾರಿಗೆ ತರೋದು ತುಂಬ ಈಸಿ. 4 ಹನಿ ಕಣ್ಣೀರು ವೇಸ್ಟ್ ಮಾಡ್ಕೋಬೇಕಷ್ಟೆ. ಚಿಕ್ಕಮ್ಮ, ಡ್ಯಾಡ್ ಅವ್ರನ್ನ ಸೇರಿಸ್ಕೋತೀನಿ ಅಂತ ಕೂತಿದಾರಲ್ಲ, ಏನು ಮಾಡೋಣ? ಹಾಗೇನೂ ಆಗಲ್ಲ, ನೀನು ಟೆನ್ಷನ್ ಮಾಡ್ಕೋಬೇಡ. ಅತ್ತೆ, ಮಾವ ತುಂಬ ಫಾರ್ಮ್ ಆಗಿದ್ದಾರೆ. ಜೊತೆಗೆ ಚಿಕ್ಕ ಮಾವನು ಮಾವಂಗೆ ಸಪೋರ್ಟಿವ್ ಆಗಿದ್ದಾರೆ. ಸಾಲದಕ್ಕೆ ಅವಿಭಾವನು ಕನ್ವಿನ್ಸ್ ಆಗ್ತಿದ್ದಾರೆ. ಇದನ್ನೆಲ್ಲ ತಡೆಯೋದು ನಮ್ಮ ಕಡೆಯಿಂದ ಸಾಧ್ಯ ಇಲ್ಲ ಅನ್ನಿಸ್ತಿದೆ ಅತ್ತೆ. ಇದ್ದಿದ್ದು ಎಲ್ಲ ದಾರಿನೂ ಕ್ಲೋಸ್ ಆಗಿದೆ. ಇನ್ನು ಸಮರ್ಥ್ ನನ್ನ ಮೇಲೆ ಚೆನ್ನಾಗೇ ಸೇಟ್ ತೀರಿಸ್ಕೊತಾನೆ. ಎಲ್ಲ ಆಗಿದ್ದು ಈ ಡ್ಯಾಡಿಂದ. ಆ ನಿನ್ನ ಶತ್ರು ಸಮರ್ಥ್ ಈ ಫ್ಯಾಮಿಲಿ ಟ್ರೀಗೆ ಸೇರ್ಕೊಳ್ಳಲ್ಲ ಅಂತ ಅವನೇ ಹೇಳಿದಾನಂತೆ. ಅಯ್ಯೋ, ಅದು ನನ್ನ ಹತ್ರನೂ ಹೇಳಿದ್ದಾನೆ. ಆದರೆ ಅವನನ್ನು ಹೇಗೆ ನಂಬ್ತೀರಾ? ನಂಬಿಸೋ ಅಂಥವ್ರ ಮೂಲಕನೇ ಎಲ್ಲ ವ್ಯವಸ್ಥೆನೂ ಮಾಡಿದ್ದೀನಿ ಅಭಿ. ಈಗ ತುಳಸಿ ಅವರು ಬಂದ್ರಲ್ವಾ, ಅವರು ಎಲ್ಲಿಂದ ಬಂದರು ಅಂತ ನಿನಗೆ ಗೊತ್ತಾ? ಎಲ್ಲಿಂದ? ಅವರು ಅವ್ರ ಮಕ್ಕಳ ಹತ್ರ ಯಾವುದೇ ಕಾರಣಕ್ಕೂ ಈ ಫ್ಯಾಮಿಲಿ ಟ್ರೀಗೆ ಸೇರ್ಕೊಳ್ಳೋ ಹಾಗಿಲ್ಲ ಅಂತ ಹೇಳಿ ಬಂದಿದ್ದಾರೆ. ಲಾಯರ್ ಎದುರು ಈ ಮಾತನ್ನು ಅವ್ರು ಬಂದು ಹೇಳ್ತಾರೆ. ಮೈ ಗಾಡ್, ಏನು ಹೇಳ್ತಿದ್ದೀರಾ ಚಿಕ್ಕಮ್ಮ? ಬರೀ ಕೂಗಾಡಿದ್ರೆ ಜಗಳ ಆಡಿದ್ರೆ ಪ್ರಯೋಜನ ಇಲ್ಲ ಅಭಿ. ಅತ್ತೆ, ಯು ಆರ್ ಅನ್ಬಿಲೀವೇಬಲ್. ಅಪ್ಪ, ಈಗ ನನಗೊಂದು ದೊಡ್ಡ ರಿಲೀಫ್ ಅನಿಸ್ತಾ ಇದೆ ಚಿಕ್ಕಮ್ಮ. ಥ್ಯಾಂಕ್ ಯು ಸೋ ಮಚ್. ನನಗೆ ನಿನ್ನ ಖುಷಿನೇ ಮುಖ್ಯ ಅಭಿ. ಅಂದಹಾಗೆ ಇನ್ನೊಂದು ವಿಷಯ, ಅವರು ನಮಗೇನಾದರೂ ಡಿಮಾಂಡ್ ಮಾಡಬಹುದು, ಅದಕ್ಕೆ ನಾವು ಒಪ್ಕೊಂಡ್ರಾಯ್ತಷ್ಟೇ. ಆಯಿತು ಚಿಕ್ಕಮ್ಮ, ಸದ್ಯಕ್ಕೆ ಒಪ್ಕೊಳ್ಳೋಣ. ಒಂದ್ಸಲಿ ಫ್ಯಾಮಿಲಿ ಟ್ರೀ ಆಗಲಿ, ಆಮೇಲೆ ಆಟ ಆಡ್ಸಿದ್ರೆ ಆಯಿತು. ಥ್ಯಾಂಕ್ಸ್ ಅತ್ತೆ. ಎಷ್ಟು ಚೆನ್ನಾಗಿದೆ ಕೇಳಕ್ಕೆ. ಅವ್ರ ಕುಟುಂಬದಲ್ಲಿ ನನ್ನ ಹೆಸರು ಒಂದಾಗಿರುತ್ತೆ ಅಂದರೆ ಎಂಥ ಥ್ರಿಲ್ಲಿಂಗು. ಇನ್ನೇನು ಸ್ವಲ್ಪ ದಿನದಲ್ಲೇ ನಾನು ಕೋಟ್ಯಾಧೀಶ್ವರಿ ಆಗ್ಬಿಡ್ತೀನಿ. ಇದೇನು ಕನ್ಸಲ್ಲ ತಾನೆ? ಬಟ್ ಈ ಅಣ್ಣ ಅದಿನ್ನೇನು ಕಡ್ಡಿ ಅಲ್ಲಾಡಿಸ್ತಾನೋ, ಅವನಿಗಂತೂ ಬುದ್ಧಿ ಇಲ್ಲ, ನನ್ನ ದಾರಿಗೂ ಅಡ್ಡ ಬರ್ತಾನೆ. ನನಗೆ ಈ ಫ್ಯಾಮಿಲಿ ಅವ್ರನ್ನ ನೋಡಿದ್ರೇ ಇರಿಟೇಟ್ ಆಗುತ್ತೆ. ಯಾರು? ಸಂಧ್ಯಾ, ಅದೇ ಆ ಸಮರ್ಥನ್ ತಂಗಿ. ನೆಕ್ಸ್ಟ್ ಟೈಮ್ ಫೋನ್ ಮಾಡಿದ್ರೆ ಫೋನ್ ಕಟ್ ಮಾಡಬೇಡ ಅಭಿ. ನೀನೇ ಅವಳಿಗೆ ಕನ್ವಿನ್ಸ್ ಮಾಡಿ ಅವಳು ಈ ಪ್ರಪೋಸಲ್ ಒಪ್ಕೊಳ್ಬಾರ್ದು, ಆ ಥರ ಮಾಡು. ಆಗ ನಾವು ಅಂದ್ಕೊಂಡಿದ್ದಾಗುತ್ತಲ್ಲ ಅಭಿ. ಹಲೋ ತಮ್ಮ, ಸತ್ಯ ಫೋನ್ ರಿಸೀವ್ ಮಾಡಿದ್ಯಲ್ಲ? ಏನು ವಿಷಯ? ಏನಿಲ್ಲ, ಅದೇನೋ ವಂಶವೃಕ್ಷ ಅಂತ ಮಾಡ್ತಿದ್ದೀರಂತಲ್ಲ. ಅಮ್ಮ ಬಂದು ನಮ್ಮನ್ನ ದೂರ ಇರಕ್ಕೆ ಹೇಳ್ತಿದ್ದಾಳೆ. ಆದರೆ ನನಗೆ ನಿಮ್ಮ ಕುಟುಂಬಕ್ಕೆ ಸೇರ್ಕೊಬೇಕು ಅಂತ ಆಸೆ. ಪ್ಲೀಸ್ ನನ್ನನ್ನು ಸೇರಿಸ್ಕೊಳ್ಳೋ. ಹಾಗೆಲ್ಲ ಮಾಡೋಕ್ಕಾಗಲ್ಲ. ನಮ್ಮ ಕಡೆ ಲಾಯರ್ ಕೂಡ ಹೇಳಿದ್ದಾರೆ, ಮುಂದೆ ಸಮಸ್ಯೆ ಆಗುತ್ತೆ, ಸೇರಿಸ್ಕೊಳಕ್ಕಾಗಲ್ಲ ಅಂತ. ನೀವಿಬ್ಬರು ನಮ್ಮ ಕುಟುಂಬಕ್ಕೆ ಸೇರೋದಿಲ್ಲ. ನಿಮ್ಮಮ್ಮನ ಮೊದಲನೇ ಗಂಡ ಇದ್ದಾರಲ್ಲ, ಅವ್ರ ಕುಟುಂಬಕ್ಕೆ ಸೇರ್ತೀರಿ. ಹಾಗಾದ್ರೆ ನಂಗೆ ಬೇರೆ ದಾರಿನೇ ಇಲ್ವಾ ತಮ್ಮ? ನಾನು ನಿಂಗೆ ಯಾವತ್ತೂ ತೊಂದರೆ ಕೊಡಲ್ಲ. ಪ್ಲೀಸ್ ಸೇರಿಸ್ಕೊಳ್ಳೋ. ಆಗಲ್ಲ, ಅದನ್ನ ಬಿಟ್ಟು ಬೇರೆ ಏನಾದರೂ ಕೇಳು. ನಿಜ ಹೇಳಬೇಕು ಅಂದರೆ ನಾನು ಹಠಕ್ಕೆ ಬಿದ್ದರೆ ನಂಗೆ ಅಲ್ಲಿ ಎಲ್ಲ ರೈಟ್ಸು ಸಿಗುತ್ತೆ. ಆದರೂ ನಾನು ನಿನ್ನ ಮಾತಿಗೆ ಬೆಲೆ ಕೊಟ್ಟು ಸುಮ್ಮನಾಗ್ತೀನಿ.
ಆದರೆ ನನ್ನ ಖರ್ಚಿಗೆ ಒಂದಷ್ಟು ದುಡ್ಡು ಕೊಡಬೇಕು. ಎಷ್ಟು? 50 ಲಕ್ಷ ಅಲ್ಲಲ್ಲ 1 ಕೋಟಿ. ಒಂದು ಕೋಟಿ ಅಲ್ಲ, 2 ಕೋಟಿ ಕೊಡ್ತೀನಿ. ನಮ್ಮ ಫ್ಯಾಮಿಲಿಗೆ ನೀನು ಸೇರಲ್ಲ ಅಂತ ಕ್ಲಿಯರಾಗಿ ಹೇಳಬೇಕು. ಡನ್, ಖಂಡಿತ ಹೇಳ್ತೀನಿ. ಆದರೆ 2 ಕೋಟಿ ಮಿಸ್ ಆಗಬಾರ್ದು. ನಂದು ವ್ಯವಹಾರ ಅಂದರೆ ವ್ಯವಹಾರ. ಎಲ್ಲಿಂದ ಬಂತು ಈ ಪ್ರಾರಂಭ? ಹೋಗ್ಲಿ ಬಿಡು, ಒಪ್ಕೊಂಡ್ಲಲ್ವಾ, ಖುಷಿಯಾಗಿರು. ಸದ್ಯ ಆದರೂ ಆ ದುಡ್ಡಿನ ಪಿಶಾಚಿಗೆ 2 ಕೋಟಿ ಕೊಡಬೇಕಲ್ಲ ಅಂದರೆ ಹೊಟ್ಟೆ ಉರಿಯುತ್ತೆ ಚಿಕ್ಕಮ್ಮ. ಏನು ಮಾಡೋಕ್ಕಾಗಲ್ಲ. ನಾವು ನೆಮ್ಮದಿಯಿಂದ ಇರಬೇಕು ಅಂದರೆ ಕೆಲವೊಂದು ಸಲ ಭಾರಿ ದಂಡ ಕೊಡಬೇಕಾಗತ್ತೆ. ಇದು ಹಾಗೇನೆ. ಏನೋ ಅವಳ ಸಮಸ್ಯೆ ಒಂದು ಪರಿಹಾರ ಆಯ್ತಲ್ಲ, ಅದೇ ದೊಡ್ಡ ನೆಮ್ಮದಿ. ಕೊಡ್ತಾನ ಕಾಗೆ ಹಾರಿಸ್ತಾನ? ಕಾಗೆ ಹಾರಿಸಿದ್ರೆ ಕಲರ್ ಕಾಗೆ ನಾನು ಹಾರಿಸ್ತೀನಿ. ನಾನು ಕೂಗ್ಲತ್ತಣ. ಸೋಗಲಾಡಿ, ಏನು ಬೇಕು ತಾತ? ಕಾಫಿ. ಹೀಟ್ ಆಗತ್ತೆ. ಏನಿಲ್ಲ, ನಿನಗೆ ಚಕ್ಲಿ ಮಾಡಕ್ಕೆ ಬರುತ್ತಾ? ಬರುತ್ತೆ, ಆದರೆ ಹದ ಅಷ್ಟು ಗೊತ್ತಾಗಲ್ಲ. ಅಮ್ಮನಷ್ಟೆಲ್ಲ ಚೆನ್ನಾಗಿ ಮಾಡಕ್ಕೆ ಬರಲ್ಲ. ಅದು ನನಗೂ ಗೊತ್ತು. ಯಾಕೆ ತಾತ, ಚಕ್ಲಿ ತಿನ್ಬೇಕನ್ನಿಸ್ತಿದ್ಯಾ? ನಮ್ಮ ದತ್ತಣ್ಣಂಗೆ ಮನೇಲಿ ಮಾಡಿದ ಚಕ್ಲಿನೇ ಬೇಕಂತೆ. ಅಲ್ಲ ಕಣೋ, ಸೋಗಲಾಡಿಗೆ ನಾನು ಜೂನಿಯರ್ ತುಳಸಿ ಅಂತ ಬಿರುದು ಕೊಟ್ಟಿದ್ದೀನಿ. ಅಂದಮೇಲೆ ಅವಳು ಚಕ್ಲಿನ ಹೇಗೆ ಮಾಡ್ತಾಳೆ ಅಂತ ನಾನು ನೋಡೋದು ಬೇಡವಾ? ಸರಿ ತಾತ, ಮಾಡ್ತೀನಿ ಬಿಡಿ. ಹಾಂ, ಹದ ಬೇಕಾದ್ರೆ ನಾನು ಹೇಳ್ಕೊಡ್ತೀನಿ. ನೀ ಏನೂ ಟೆನ್ಷನ್ ತಗೋಬೇಡ. ನೀವಾ? ಯಾಕೆ? ನಳಮಹಾರಾಜನಿಗೆ ಬಿಡುವಿದ್ದಾಗ ನನ್ನ ಹತ್ರನೇ ತಾನೇ ಟ್ಯೂಷನ್ಗೆ ಬರ್ತಾ ಇದ್ದಿದ್ದು. ಹೌದೌದು, ಬಿಡುವಿದ್ದಾಗ ಬರ್ತಿದ್ದ, ಆದ್ರೆ ಅವನಿಗೆ ಬಿಡುವೇ ಆಗ್ತಿರ್ಲಿಲ್ಲ. ಇರು ನಾ ಬರ್ತೀನಿ, ಹೇಳ್ತೀನಿ. ಈಗ ಫಸ್ಟು ಅಕ್ಕಿ ಹಿಟ್ಟು ತಗೋ. ಚಕ್ಲಿ ಮಾಡಬೇಕು ಅಂದರೆ ಅಕ್ಕಿ ಹಿಟ್ಟಲ್ಲೇ ಮಾಡಬೇಕು. ಕಡಲೆ ಹಿಟ್ಟಲ್ಲೂ ಮಾಡಬಹುದು, ಆದರೆ ಅಷ್ಟು ಟೇಸ್ಟ್ ಇರೋದಿಲ್ಲ ಅಂತ. ಸ್ವಲ್ಪ ಮೆತ್ತಗಾಗ್ಲಿ. ಅಲ್ಲಿದೆಯೋ ಇಲ್ವೋ ಉದುರಿಸ್ತೀನಿ, ಆಯ್ತಾ? ಅಕ್ಕಿ ಹಿಟ್ಟಾಯ್ತು. ಹೊರಗಡಲೆ ಇದೆಯಾ? ಹಾಂ, ಹಾಕ್ಬೇಡ, ಈಗಿಲ್ಲ ಹಾಗೆ. ಇವಾಗ ಜೀರಿಗೆ ಆಮೇಲೆ ಓಮ್ 4 ಕಾಳು, 4 ಬೇಡ 8 ಹಾಂ ಹಾಕು, ಆಯ್ತಾ? ಆಮೇಲೆ ಈಗ ಸ್ವಲ್ಪ ಬೆಣ್ಣೆ ಇದೆಯಾ? ಹ್ಞೂ, ಹಾಕು. ಬೆಣ್ಣೆ ಜೊತೆಗೆ ಸ್ವಲ್ಪ ಎಣ್ಣೆ. ಬೆಣ್ಣೆ ಜೊತೆಗೆ ಎಣ್ಣೆನ? ಎಣ್ಣೆ ಜೊತೆಗೆ ಚಕ್ಲಿ ಅಲ್ವಾ? ಎಣ್ಣೆ ನಿನಗೆ, ಎಣ್ಣೆ ಚಕ್ಲಿಗೆ. ಆಯ್ತಾ? ಈಗ ರುಚಿಗೆ ತಕ್ಕಷ್ಟು ಉಪ್ಪು. ಜಾಸ್ತಿ ಆಗ್ಬಾರ್ದು, BP ಇದೆಯೋ ಏನೋ ವಟ. ಯಾರು ತಾತ ವಟ ಅಂತಿರೋದು? ನೀನು ಸರಿಯೇ, ಇವನೇ ತಾನೇ ಆವಾಗಲಿಂದ ವಟ ಅಂತಿರೋದು. ಅದಕ್ಕೆ ಸೋಗಲಾಡಿ, ನೀ ಈ ಕಡೆ ಬಾ. ಹೇಗೆ ಮಾಡಿಬಿಟ್ರೆ ಕಷ್ಟ, ನಾನೇ ಮಾಡ್ತೀನಿ. ಓ ದತ್ತಣ್ಣ, ಯಾವತ್ತಾದ್ರೂ ನನಗೆ ಈ ಥರ ಚಕ್ಲಿ ಮಾಡಿ ಕೊಟ್ಟಿದ್ಯಾ? ನಾನು ಯಾಕೆ ಮಾಡಿಕೊಡ್ಬೇಕು ನಿನಗೆ? ನಿನ್ನ ಹೆಂಡತಿ ಗೋದಾವರಿ ಇಲ್ವಾ? ಸರಿ, ನಿನಗೊಂದು ವಿಷಯ ಗೊತ್ತಾ?
ನೀವಿಬ್ರು ಸೇರ್ಕೊಂಡು ಏನೋ ನನ್ನ ಹತ್ರ ಮುಚ್ಚಿಡ್ತಿದ್ದೀರಾ ಅನ್ನಿಸ್ತಿದೆ. ಮುಚ್ಚಿಡೋದು ಇಲ್ಲ ಬಚ್ಚಿಡೋದು ಇಲ್ಲ, ನೀನು ಸರಿಯೇ. ಸೋಗ್ಲಾಡಿ, ಏನು ವಿಷಯ ಗೊತ್ತಾ, ನಾನು ಅಡುಗೆ ತುಂಬ ಚೆನ್ನಾಗಿ ಮಾಡ್ತೀನಲ್ಲ, ಅದಕ್ಕೆ ಇವನಿಗೆ ಹೊಟ್ಟೆ ಉರಿ. ಅವ್ನು ಡೈವರ್ಟ್ ಮಾಡೋದಕ್ಕೆ ಹೀಗೆಲ್ಲ ಮಾತಾಡ್ತಾನೆ. ಶೇಷು, ಇವತ್ತಿನ ಪೇಪರಲ್ಲಿ 13ನೇ ಪೇಜಲ್ಲಿ ರೈಟ್ ಕಾಲಮಲ್ಲಿ ಒಂದು ವಿಷಯ ಇದೆ, ಓದ್ಬಿಟ್ಟು ಏನು ಸುದ್ದಿ ದತ್ತಣ್ಣ ಅದು? ಹೋಗಿ ನೋಡು, ಗೊತ್ತಾಗತ್ತೆ. ಸರಿ. ದತ್ತಣ್ಣ, ಇದರಲ್ಲಿ 13ನೇ ಪೇಜೇ ಇಲ್ಲ. ಅಲ್ಲೆಲ್ಲ ಕೆಳಗೆ ಬಿದ್ದಿರ್ಬೇಕು, ಹುಡುಕೋ. ಹೋಗ್ಲಾಡಿ, ಚಕ್ಲಿ ಎಲ್ಲ ಆದಮೇಲೆ ಒಂದು ಡಬ್ಬಿಲಿ ಕೊಡು. ಯಾಕೆ ತಾತ? ಶೇಷ ಕೊಡ್ಬೇಕಲ್ಲ. ಏನು ಡಿಸೈಡ್ ಮಾಡಿದ್ರಿ? ನನ್ನ ಡಿಸಿಷನ್ ಏನೂ ಬದಲಾಗಿಲ್ಲ. ಅವ್ರ ಹೆಸರನ್ನು ಈಗ ಸೇರಿಸದೇ ಇದ್ದರೆ ಮುಂದೆ ಸಮಸ್ಯೆ ಆಗುತ್ತೆ. ಅದು ಅಲ್ಲದೆ ತುಳಸಿಯವರು ಹೇಗೆ ನಿಮ್ಮಿಬ್ಬರನ್ನ ಅವರ ಮಕ್ಕಳೇ ಅಂತ ಟ್ರೀಟ್ ಮಾಡ್ತಾರೋ ಹಾಗೆ ನಾನು ಕೂಡ ಸಂಧ್ಯಾ ಸಮರ್ಥನ ನನ್ನ ಮಕ್ಕಳೇ ಅಂತ ಒಪ್ಕೊಂಡಿದ್ದೀನಿ. ಏನೇ ನಿರ್ಧಾರ ತಗೋಬೇಕಾದ್ರೂ ಅಣ್ಣ ಚೆನ್ನಾಗಿ ಯೋಚನೆ ಮಾಡೇ ನಿರ್ಧಾರ ತಗೊಂಡಿರ್ತಾನೆ. ಸೊ ಯಾವತ್ತಿದ್ರೂ ನನ್ನ ಬೆಂಬಲ ಅಣ್ಣಂಗೇನೆ. ಈ ವಿಷಯದಲ್ಲೂ ನನ್ನ ಸಪೋರ್ಟ್ ಅಣ್ಣಂಗೇನೆ. ಭಾವ, ನನಗೆ ಅಲ್ಟಿಮೇಟ್ ಆಗಿ ಈ ಮನೆ ಖುಷಿನೇ ಮುಖ್ಯ. ಅವ್ರ ಹೆಸರು ಸೇರಿಸದೇ ಇರೋದ್ರಿಂದ ಮುಂದೆ ತೊಂದರೆ ಆಗೋದಾದರೆ ನಿಮ್ಗೇನು ಸರಿ ಅನಿಸುತ್ತೋ ಹಾಗೆ ಮಾಡಿ ಭಾವ. ನಾನು ಹೆಚ್ಚಿಗೆ ಏನು ಹೇಳಲ್ಲ. ಅಭಿ, ನೀನೇನು ಹೇಳ್ತೀಯ? ನಾನೇನು ಹೇಳೋದು? ನಾನು ಹೇಳೋದಕ್ಕೆ ಮನೇಲಿ ಬೆಲೆ ಇದೆಯಾ? ಎಷ್ಟಂದ್ರೂ ಈ ಮನೇಲಿ ಇವ್ರು ಹೇಳಿದ್ದೆ ತಾನೇ ನಡೆಯೋದು. ಅವ್ರಿಗೇನು ಸರಿ ಅನ್ಸುತ್ತೋ ಹಾಗೆ ಮಾಡಲಿ. ನನಗೆ ಒಬ್ಬ ಅಣ್ಣ ಅಲ್ಲ, ಇನ್ನೊಬ್ಬ ಅಣ್ಣ ಇದ್ದಾನೆ, ಒಬ್ಳು ಅಕ್ಕ ಇದ್ದಾಳೆ ಅಂದ್ಕೊಂಡು ಸುಮ್ಮನಾಗ್ತೀನಿ. ಅಭಿ, ನೀನು ಇದನ್ನು ಹೇಳ್ತಿದ್ಯಾ? ಹ್ಞೂ ಬ್ರೋ, ಪ್ರತಿ ಸಲ ನಾನು ಮಾತ್ರ ವಿರೋಧ ಮಾಡಿ ಕೆಟ್ಟವನಾಗೋದಕ್ಕಿಂತ ಕಾನೂನೇನು ಹೇಳುತ್ತೋ ಅದನ್ನ ಒಪ್ಕೊಳ್ಳೋದು ಒಳ್ಳೇದಲ್ವಾ? ನನಗೆ ಅಭಿದೇ ಕನ್ಸರ್ನ್ ಇದ್ದಿದ್ದು. ಈಗ ಅವನೇ ಒಪ್ಕೊಂಡ ಅಂದಮೇಲೆ ನಂದೇನಿಲ್ಲ. ಆದರೆ ಮುಂದೆ ಆಸ್ತಿ ಅಧಿಕಾರದ ವಿಷಯ ಬಂದಾಗ ಯಾವುದೇ ಕಾರಣಕ್ಕೂ ಅಭಿಗೆ ಮೋಸ ಆಗಬಾರ್ದು. ಈ ಕಂಡೀಷನ್ಗೆ ತಕ್ಕ ಹಾಗೆ ಪೇಪರ್ ರೆಡಿ ಆಗಬೇಕು. ಹಾಗಿದ್ರೆ ಮಾತ್ರ ನನಗೊಪ್ಪಿಗೆ. ಆಯ್ತು, ಅದನ್ನು ಮಾಡ್ತೀನಿ. ನೀವು ಅದ್ರ ಬಗ್ಗೆ ಯಾವುದೇ ಚಿಂತೆ ಇಟ್ಕೊಳ್ಳೋದು ಬೇಡ. ಬ್ರೋ, ನನ್ನ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ಯಾ. ನಾಳೆ ನಮ್ಮ ಎಲ್ಲ ಸಮಸ್ಯೆಗೂ ಪರಿಹಾರ ಸಿಗುತ್ತೆ. ಅವರಾಗ ಅವರೇ ಬಂದು ತಮ್ಮ ಹೆಸರು ಬೇಡ ಅಂತಾರೆ. ನೋಡ್ತಿರು. ಸರಿ ಭಾವ, ಹಾಗಿದ್ರೆ ನಾಳೆನೇ ಸಂಧ್ಯಾ ಸಮರ್ಥಿಗೆ ಬರೋದಕ್ಕೆ ಹೇಳಿಬಿಡೋಣ. ಅವಿ, ನೀನು ಲಾಯರ್ಗೆ ಫೋನ್ ಮಾಡು. ಆಯಿತು ಚಿಕ್ಕಮ್ಮ. ತುಳಸಿಯವರೇ, ಸಮರ್ ಸಂಧ್ಯಾನ ನಾಳೆ ಮನೆಗೆ ಬರೋದಕ್ಕೆ ಹೇಳ್ತೀರಾ? ಬಸ್ಸು ನೀರು ತಗೋಬಾ. ಏನಪ್ಪ, ನಿಮ್ಮ ಮೇಡಮ್ ಮನೆಯಲ್ಲಿ ವಂಶವೃಕ್ಷದ ಪುರಾಣ ಎಲ್ಲಿವರೆಗೂ ಬಂತು? ಅದೆಲ್ಲಿ ಮುಗಿಯುತ್ತೆ? ಓಯ್, ನಿಮ್ಮ ಮೇಡಮ್ಮು
ನಾನಮ್ಮ ತುಳಸಿ, ಈಗ ತಾನೇ ನಿನ್ನ ಮಗನ ಹತ್ರ ಕೇಳ್ತಿದ್ದೆ ನಿಮ್ಮ ವಂಶವೃಕ್ಷದ ಪುರಾಣ ಎಲ್ಲಿವರೆಗೂ ಬಂತು ಅಂತ. ಮಾವ, ನಾನು ಅದೇ ವಿಷಯ ಹೇಳಕ್ಕೆ ಫೋನ್ ಮಾಡಿದೆ. ನಾಳೆ ಲಾಯರ್ ಬರ್ತಾ ಇದ್ದಾರಂತೆ. ಸಮರ್ಥು ಸಂಧ್ಯಾ ಇಲ್ಲಿಗೆ ಬಂದು ನಮಗೆ ಕುಟುಂಬಕ್ಕೆ ಸೇರೋಕ್ಕೆ ಒಪ್ಪಿಗೆ ಇಲ್ಲ ಅಂತ ಹೇಳಬೇಕಂತೆ. ತುಳಸಿ, ನೀನು ಈ ಮಾತನ್ನು ಬಹಳ ಬೇಜಾರಲ್ಲೇ ಹೇಳ್ತಾ ಇದ್ದೀಯಾ ಅಂತ ನನಗೆ ಗೊತ್ತು. ಎಲ್ಲರೂ ಒಂದೇ ಕುಟುಂಬಕ್ಕೆ ಸೇರಲಿ ಅಂತ ನಿನ್ನ ಮನಸ್ಸು ಬಯಸ್ತಾ ಇದೆ ಅನ್ನೋದು ಗೊತ್ತು. ಆದರೆ ಯಾರೋ ನಿನ್ನನ್ನು ಕಟ್ಟಾಕ್ತಿದ್ದಾರೆ. ಆದರೆ ಇದು ನಿನ್ನ ಮಕ್ಕಳಿಗೆ ಅರ್ಥ ಆಗ್ತಾ ಇಲ್ಲ. ನಾಳೆ ಇವರಿಬ್ಬರನ್ನು ನಿಮ್ಮ ಮನೆಗೆ ಕಳಿಸ್ತೀನಿ. ನಮಗೂ ಈ ಕುಟುಂಬಕ್ಕೂ ಯಾವ ಸಂಬಂಧವೂ ಇಲ್ಲ, ಇದರಲ್ಲಿ ನಮ್ಗೆ ಯಾವ ಹಕ್ಕೂ ಇಲ್ಲ ಅಂತ ಅವರಿಬ್ಬರ ಕೈನಲ್ಲೂ ಬರೆಸ್ಕೊಂಡು ಬಿಡಲಿ. ಅಲ್ಲಿಗೆ ಸಮಸ್ಯೆ ಪರಿಹಾರ ಆದ ಹಾಗಾಗತ್ತೆ ಅಲ್ವಾ? ಸರಿ ಮಾವ. ಬೇಜಾರು ಮಾಡ್ಕೋಬೇಡ. ಸಂಬಂಧ ಇಲ್ಲ ಅಂದಿದ್ದು ಆ ಮನೆ ಆಸ್ತಿಗೆ, ನಿನಗಲ್ಲ. ನೀನು ಮಾಡ್ತಾ ಇರೋದು ಸರಿಯಾಗಿದೆ. ಮುಂದುವರ್ಸು ತುಳಸಿ, ಮುಂದುವರ್ಸು. ನಾಳೆ ನೀವಿಬ್ಬರು ಲಾಯರ್ ಮುಂದೆ ಹೋಗಿ ನಾವು ನಿಮ್ಮಿಂದ ದೂರ ಇರ್ತೀವಿ, ನಮಗೂ ಈ ಕುಟುಂಬಕ್ಕೂ ಯಾವುದೇ ರೀತಿ ಸಂಬಂಧವೂ ಇಲ್ಲ ಅಂತ ಬರ್ಕೊಟ್ಬಿಟ್ಟು ಬರಬೇಕು. ಅದಕ್ಕೆ ನಾನು ಈಗಲೇ ಬರ್ಕೊಡ್ತೀನಿ. ನೀನು ಸ್ವಾಭಿಮಾನಿ ಸಮರ್ಥ್, ನೀನು ಒಪ್ಕೋತೀಯ. ಆದರೆ ಇವಳು ಹಾಗೇನಿಲ್ಲ, ನಾನು ಒಪ್ಕೋತೀನಿ. ನಿಜವಾಗ್ಲೂ ಒಪ್ಕೋತಾ ಇದೆಯಾ? ಅವ್ರಿಗೆ ಬೇಡ ಅಂದಮೇಲೆ ನನಗೆ ಯಾಕೆ? ಅಲ್ಲ, ನಿನ್ನೆ ಎಲ್ಲ ನೀನು ಬೇರೆ ಥರನೇ ಮಾತಾಡ್ತಿದ್ದೆ. ಮಾತಾಡ್ದೆ, ಆದರೆ ಅಮ್ಮನೇ ಬಂದು ಹಾಗೆ ಹೇಳೋದ್ಮೇಲೆ ನಮಗೇನು ಸ್ವಾಭಿಮಾನ ಇಲ್ವಾ? ಸ್ವಾಭಿಮಾನ ಏನೋ ಅನುಮಾನ. ಹೇಳಿ ಮಾಧವ್ ಅವರೇ, ಏನು ಡಿಸೈಡ್ ಮಾಡಿದ್ರಿ ಎಲ್ಲ ಸೇರಿ? ಮುಂದೆ ಯಾವತ್ತಿದ್ರೂ ಸಮಸ್ಯೆ ಬರುತ್ತೆ ಅಂತ ಕಾನೂನೇ ಹೇಳೋದಾದ್ರೆ ಸಂಧ್ಯಾ ಸಮರ್ಥ್ ಹೆಸರನ್ನ, ಅಂದರೆ ತುಳಸಿಯವರ ಮಕ್ಕಳ ಹೆಸರನ್ನ ನಮ್ಮ ಫ್ಯಾಮಿಲಿ ಟ್ರೀಗೆ ಸೇರಿಸೋಣ ಅಂತ. ಓಕೆ, ಇದಕ್ಕೆ ಮನೇಲಿ ಎಲ್ರದ್ದು ಒಪ್ಪಿಗೆ ಇದೆಯಾ ಅಥವಾ ಯಾರ್ದಾರ್ದು ಅಭ್ಯಂತರ ಇದೆಯಾ? ಏನೂ ಅಭ್ಯಂತರ ಇಲ್ಲ. ಓಕೆ ಸರಿ, ಹಾಗಾದರೆ ತುಳಸಿ ಮೇಡಮ್, ನಿಮ್ಮ ಮಕ್ಕಳು ಕರೆಸ್ಬೋದಾ? ಓಹ್, ಅವರೇ ಬಂದ್ರಲ್ಲ, ಬನ್ನಿ ಸಂಧ್ಯಾ ಸಮರ್ಥ್. ನಿಮ್ಮಿಬ್ಬರ ಹೆಸರನ್ನ ಮಾಧವ್ ಅವರು ಅವ್ರ ಕುಟುಂಬಕ್ಕೆ ಸೇರಿಸ್ಕೊಳ್ಳೋಕೆ ಒಪ್ಕೊಂಡಿದ್ದಾರೆ. ಅದೃಷ್ಟ ನಿಮ್ಮ ಕಡೆ ಇದೆ. ನಿಮ್ಮ ಡೀಟೇಲ್ಸ್ ಹೇಳಿ, ಹಾಗೆ ಇದರಲ್ಲಿ ಸೈನ್ ಮಾಡಬೇಕಾಗುತ್ತೆ. ಕ್ಷಮಿಸಿ ಲಾಯರ್ ಸಾಹೇಬ್ರೆ, ಅದೃಷ್ಟ ನಮಗೆ ಬೇಡ. ನಾವು ಈ ಮನೆಗೆ ಸೇರ್ಕೊಳ್ಳಲ್ಲ. ಯಾಕೆ ಸಮರ್ಥ್, ನಿಂಗೆ ಇಲ್ಲೇನು ಸಮಸ್ಯೆ ಆಗಲ್ಲ. ನೀವು ನನ್ನ ಮಕ್ಕಳೇ ಅಲ್ವಾ? ನೀವು ಅಂದ್ಕೊಂಡ್ಬಿಟ್ರೆ ಆಗಲ್ವಲ್ಲ ಸರ್. ದಯವಿಟ್ಟು ಒತ್ತಾಯ ಮಾಡಬೇಡಿ. ಯಾವುದೇ ಕಾರಣಕ್ಕೂ ನಾವು ಈ ಕುಟುಂಬಕ್ಕೆ ಸೇರ್ಕೊಳ್ಳಲ್ಲ. ನಮಗೂ ನಿಮಗೂ ಯಾವುದೇ ಸಂಬಂಧನೂ ಇಲ್ಲ. ಏನಪ್ಪ ಹೀಗೆ ಹೇಳ್ತಿದ್ಯಾ? ನಾವೆಲ್ಲ ಒಪ್ಕೊಂಡು ಕಡೆಗೂ ಒಂದಾಗ್ತೀವಿ ಅನ್ಕೊಂಡ್ರೆ ಈಗ ಹೀಗೆ ಹೇಳ್ತಿದ್ಯಾ? ಈ ಥರ ಒಂದಾಗೋದೆಲ್ಲ ನಮಗೆ ಬೇಡ ಮೇಡಮ್. ಅಲ್ಲ, ಈಗ ಹೀಗೇನೋ ಹೇಳ್ತಿದ್ಯಾ. ನಾಳೆ ಕಾನೂನು ಸಮಸ್ಯೆ ಅಂತ ಬಂದರೆ? ಈಗಲೂ ಕಾನೂನು ಪ್ರಕಾರನ ಬೇಡ ಅಂತೀನಿ. ಅದೆಲ್ಲಿ ಸೈನ್ ಮಾಡಬೇಕು ಅಂತ ಹೇಳಿ ನಾವು ಮಾಡ್ತೀವಿ. ನಮಗೂ ನಿಮಗೂ ಯಾವ ಸಂಬಂಧನೂ ಇಲ್ಲ, ಇರೋದೂ ಇಲ್ಲ ಅಂತ ಬೇಕಿದ್ರೆ ಸ್ಟ್ಯಾಂಪ್ ಪೇಪರ್ ಮೇಲೆ ಬರೆದು ಸೈನ್ ಮಾಡಿಕೊಡ್ತೀವಿ. ಸರಿ, ಇವ್ರು ಇಷ್ಟು ಹೇಳಿದ ಮೇಲೆ ವಿಷಯನೇ ಮುಗಿತಲ್ಲ.
ಹಾಗಾದರೆ ಸಂಧ್ಯಾನ್ಗೂ ಒಪ್ಪಿಗೆ ಇಲ್ವಾ? ಯಾರು ಹೇಳಿದ್ದು ನನಗೆ ಒಪ್ಪಿಗೆ ಇಲ್ಲ ಅಂತ? ನನಗೆ ಖಂಡಿತ ಒಪ್ಪಿಗೆ ಇದೆ.